ಹಾಯ್ ಎಲ್ಲ ನನ್ನ ಸ್ನೇಹಿತರಿಗೂ ಭಾನುವಾರದ ಶುಭೋದಯ. ಇವತ್ತೊಂದು ಟಾಪಿಕ್ ಏನಂದರೆ ಪ್ರೀತಿ ಅಂತ, ಲವ್. ಮನುಷ್ಯನಲ್ಲಿ ಪ್ರೀತಿ ಇದ್ದರೆ ಅವನ ಕ್ಯಾರೆಕ್ಟರ್, ಅವನ ನಡವಳಿಕೆ ಹೇಗಿರ್ತದೆ ಎಂಬುದಾಗಿ ಕೆಲವು ಅದಕ್ಕೆ ಪದಗಳನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಪ್ರೀತಿ ಇರೋ ಮನುಷ್ಯ ಬಹು ತಾಳ್ಮೆಯಿಂದ ಇರ್ತಾನಂತೆ. ಸಮಾಜದ ಬಗ್ಗೆ, ಜನರ ಬಗ್ಗೆ, ಎಲ್ಲರ ಬಗ್ಗೆ, ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿ ಇರೋಂಥ ಮನುಷ್ಯನ, ಪ್ರೀತಿ ಇರೋಂಥ ಮನುಷ್ಯನಿಗೆ ಕೆಲವು ಅರ್ಹತೆಗಳು ಇರ್ತವೆ. ಮೊದಲನೇದಾಗಿ ಮನುಷ್ಯ ತಾಳ್ಮೆಯಿಂದ ಇರ್ತಾನೆ. ಪ್ರೀತಿ ಇರೋಂಥ ಮನುಷ್ಯ ತಾಳ್ಮೆಯಿಂದ ಇರ್ತಾನೆ. ಮತ್ತು ಎರಡನೇದಾಗಿ ಅವನು ದಯೆ ತೋರಿಸೋನಾಗಿರ್ತಾನೆ. ಎರಡನೇದು, ಅವನು ಎಲ್ಲರ ಬಗ್ಗೆ ದಯೆಯನ್ನು ತೋರಿಸ್ತಾನೆ. ಮತ್ತೇನು ಮಾಡ್ತಾನೆ ಅಂದರೆ ಅವನು ಹೊಟ್ಟೆ ಕಿಚ್ಚು ಪಡೋಲ್ಲ. ಹೊಟ್ಟೆ ಕಿಚ್ಚು ಪಡೋಲ್ಲ. ಮತ್ತು ತನ್ನನ್ನು ತಾನು ಯಾವತ್ತೂ ಅಷ್ಟೇ ಹೊಗಳಿಕೊಳ್ಳಲ್ಲ. ತನ್ನನ್ನು ತಾನು ಯಾವತ್ತೂ ಹೊಗಳಿಕೊಳ್ಳಲ್ಲ, ಉಬ್ಬಿಕೊಳ್ಳಲ್ಲ. ಯಾರಾದರೂ ಹೊಗಳ್ಲಿ, ತೆಗಳ್ಲಿ, ಅವನೆಷ್ಟೇ ಸಿರಿವಂತನಾಗಲಿ, ಏನೆಲ್ಲ ಇರಲಿ, ಉಬ್ಬೋದಿಲ್ಲ. ತನ್ನನ್ನು ತಾನು ಏನು ಮಾಡ್ತಾನೆ, ನಾರ್ಮಲ್ಲಾಗೆ ಜನರಿಗೆ ತೋರಿಸ್ತಾನೆ. ಎಷ್ಟೇ ಇದ್ದರೂ, ಸಿರಿವಂತರು ಯಾರೇ ಆಗಿರಲಿ, ಅದೇನು ಹೇಳ್ತಾರಲ್ಲ, ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ, ಆ ಗಾದೆ ಮಾತು ನಿಜ. ಆಮೇಲೆ ಏನು ಮಾಡ್ತಾನೆ, ಅವನು ಮರ್ಯಾದೆಗೆಟ್ಟು ನಡೆಯಲ್ಲಂತೆ. ಅವನು ಮರ್ಯಾದೆಗೆಟ್ಟು ನಡೆಯೋದಿಲ್ಲ. ಯಾಕಂದರೆ ಮನುಷ್ಯನಿಗೆ ಬಹುಮುಖ್ಯವಾದದ್ದು ಮರ್ಯಾದೆ, ಮಾನ ಮರ್ಯಾದೆ ಅಂತ ನಾವು ಬಳಸ್ತೀವಿ. ಅದು ಅದಾದ ಮೇಲೆ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಅಂತೆ. ಹೇಳ್ತಾರಲ್ಲ, ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಜನ ಏನಾದರೂ ಮಾಡ್ತಾರೆ ಅಂತ, ಅದನ್ನು ಮಾಡಲ್ಲಂತೆ. ಸ್ವಪ್ರಯೋಜನ, ಸ್ವಾರ್ಥತೆ ಇರೋದಿಲ್ಲ ಅವನಲ್ಲಿ. ಮತ್ತು ಅವನು ಸಿಟ್ಟು ಮಾಡ್ಕೊಳ್ಳಲ್ಲ ಅಂತೆ. ಯಾರಾದರೂ ಏನು ಹೇಳಿದ್ರೆ ಸಡನ್ನಾಗಿ ಸಿಟ್ಟು ಮಾಡ್ಕೊಳ್ಳಲ್ಲ ಅಂತೆ. ಅವನು ಯಾವಾಗೂ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಯೋಚನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನಂತೆ. ಮತ್ತೊಂದು ಏನೆಂಬುದಾದಾಗ ನೋಡುವಾಗ, ಅಪಕಾರ, ಯಾರಿಗಾದರೂ ಕೇಡು ಬಯಸಬೇಕು, ಅವ್ನು ಮೋಸ ಮಾಡಬೇಕು ಅನ್ನೋ ಅಪಕಾರವನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಮತ್ತು ಅನ್ಯಾಯ ಮಾಡಲ್ಲ, ಯಾರಿಗೂ ಸಹ ದ್ರೋಹ ಮಾಡಲ್ಲ. ಯಾರು ತನ್ನ ವಸ್ತು ತೊಗೊಂಡ್ರೆ ಅದನ್ನು ತಿರುಗಿ ಕೊಡ್ತಾನೆ, ಸಿಕ್ಕರೂ ಕೊಡ್ತಾರೆ. ನ್ಯಾಯವಾಗಿ ಮಾತಾಡ್ತಾರೆ, ನ್ಯಾಯವಾಗಿ ನಡ್ಕೊಳ್ತಾರೆ, ಆ ರೀತಿಯಾಗಿರ್ತಾರೆ. ಮತ್ತು ಅನ್ಯಾಯ ಮಾಡೋದಿಲ್ಲ. ಅವರನ್ನು ನೋಡಿ ಸಂತೋಷ ಪಡ್ತಾರಂತೆ. ಒಳ್ಳೆಯವ್ರು ನೋಡಿ ಸಂತೋಷ ಪಡ್ತಾರೆ. ತೆಗಳವ್ರು ನೋಡಿದ್ರು, ಬೈಯೋದ್ರು ನೋಡಿದ್ರು ಸಂತೋಷ ಪಡ್ತಾನೆ. ಯಾಕಂದರೆ ಅವರು ಬೈಯೋದ್ರಿಂದ, ಹೀಯಾಳಿಸೋದ್ರಿಂದ ಅವನಿಗೊಂದು ಸ್ಫೂರ್ತಿ ಬರುತ್ತೆ ಅಂತ. ಮತ್ತು ಏನು ಮಾಡ್ತಾನೆ ಅಂದರೆ, ಸತ್ಯಕ್ಕೆ ಜಯವಾಗಲಿ ಎಂಬುದಾಗಿ ಆಲೋಚನೆ ಮಾಡ್ತಾನೆ. ಸತ್ಯವೇ ಜಯವಾಗಬೇಕು, ಯಾವತ್ತಿದ್ರೂ ಸತ್ಯನೇ ಗೆಲ್ಲಬೇಕು ಎಂಬುದಾಗಿ ಯೋಚಿಸ್ತಾನಂತೆ. ಎಲ್ಲವನ್ನ ಮನಸ್ಸಿನಲ್ಲಿ ಅಡಗಿಸ್ಕೊಳ್ತಾನಂತೆ. ಕೆಟ್ಟದ್ದು ಒಳ್ಳೆಯದು ಯಾವುದೇನೇ ಆಗಿರಲಿ ಅಡಗಿಸಿಕೊಳ್ತಾನೆ. ಎಲ್ಲರನ್ನೂ ನಂಬುತ್ತಾನೆ ಮತ್ತು ಎಲ್ಲವನ್ನೂ ನಿರೀಕ್ಷೆ ಮಾಡ್ತಾನೆ. ಎಲ್ಲವನ್ನೂ ಸಹಿಸಿಕೊಳ್ತಾನೆ. ಅಂಥವನು ಪ್ರೀತಿಯಲ್ಲಿ ಎಂದಿಗೂ ಬಿದ್ದೋಗಲ್ಲಂತೆ. ಅವನು ಯಾವತ್ತೂ ಪ್ರೀತಿಯಲ್ಲಿ ಇವೆಲ್ಲ ಗುಣಗಳಿರುವವನು ಜೀವನದಲ್ಲಿ ಪ್ರೀತಿಯಲ್ಲಿ ಎಂದಿಗೂ ಬಿದ್ದು ಹೋಗೋದೇ ಇಲ್ಲಂತೆ. ಓಕೆನಾ ಫ್ರೆಂಡ್ಸ್? ಈ ಗುಣಗಳು ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ನಾವು ಬೆಳೆಸ್ಕೊಳ್ಬೇಕು. ಪ್ರತಿಯೊಬ್ಬರು ಬೆಳೆಸ್ಕೊಂಡಿದ್ದಾದರೆ ಸಮಾಜಕ್ಕೆ ಒಂದು ಮಾದರಿ ಆಗ್ತೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.